ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ವಾರವಾರವೂ ಕಿವಿದೆರೆಗೆ ಬಂದು. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ಮನಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ. ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ, ಬದುಕಿಗೆ ಅನುಗೊಳಿಸಿ. ಕತೆ ಕೇಳೋಣ, ಕತೆ ಕೇಳೋಣ, ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಕೇಳುಗ ಮಿತ್ರರೇ, ಇಂದಿನ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 214ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥಾವಾಚನವನ್ನು ಮಾಡಲಿದ್ದಾರೆ ಸಾಹಿತ್ಯಾಸಕ್ತರಾದ ಜ್ಯೋತಿ ಕೃಷ್ಣ ಹೆಬ್ಬಾರ್ ಸಗ್ರಿ. ರೇಡಿಯೋ ಮಣಿಪಾಲ ಕಥಾ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಥೆಯ ಶೀರ್ಷಿಕೆ ಚಿನ್ನದ ತೊಟ್ಟಿಲು. ಆಕಾಶ ಭೂಮಿ ಒಂದಾಗಿದೆಯೇನೋ ಎಂಬಂತೆ ಮಳೆ ಸುರಿಯುತ್ತಿತ್ತು. ಸೂರಂಚಿನಲ್ಲಿ ನಿಂತ ರಾಯರು ಆಕಾಶವನ್ನೇ ದಿಟ್ಟಿಸುತ್ತಿದ್ದರು. ಕೇವಲ 1 ವಾರದಲ್ಲಿ ರಾಯರ ಗುರುತೇ ಸಿಗದಷ್ಟು ಕೃಶವಾಗಿದ್ದರು. ಕೇವಲ 1 ವಾರದ ಹಿಂದೆ ತುಂಬಿದ್ದ ಸಡಗರ ಸಂಭ್ರಮವೆಲ್ಲ ಕನಸೋ ಎಂಬಂತೆ ಭಾಸವಾಗುತ್ತಿತ್ತು. ರಾಯರ ಮನಸ್ಸು ಹಿಂದೆ, ಬಹು ಹಿಂದೆ ಓಡ್ತಾ ಇತ್ತು. ಬ್ರಿಟಿಷರ ಕಾಲದಿಂದಲೂ ರಾಯರ ಮನೆತನ ಬಹಳ ಪ್ರಸಿದ್ಧವಾಗಿತ್ತು. ದೊಡ್ಡೂರ ರಾಯರ ಕುಟುಂಬ ಬಹಳ ಪ್ರಸಿದ್ಧವಾಗಿತ್ತು. 100 ಎಕರೆ ಜಮೀನು, ಮನೆಯ ತುಂಬ ಜನ, ಆಳು ಕಾಳುಗಳಿಂದ ಸಮೃದ್ಧವಾದ ಜೀವನ ರಾಯರ ಕುಟುಂಬದ್ದು. ದೊಡ್ಡ ರಾಯರ ಕಾಲದಿಂದಲೂ ಇದ್ದಂತಹ 100 ಎಕರೆಗಳು ಭೂಮಸುದೆ ಕಾಯ್ದೆ ಬಂದಾಗ ದೊಡ್ಡ ರಾಯರೇ ಕರೆದು ಎಲ್ಲ ಒಕ್ಕಲುಗಳಿಗೆ ಜಮೀನು ನೀಡಿದ್ದು. ಇಡೀ ಊರಿನ ಜನರು ರಾಯರ ಕುಟುಂಬಕ್ಕೆ ಪ್ರೀತಿ ನಿಷ್ಠೆಯಿಂದ ನಡೆದುಕೊಳ್ಳುತ್ತಿದ್ದರು. ರಾಯರ ಕುಟುಂಬಗಳು ಕಾಲಕ್ರಮೇಣ ವಿಭಜನೆಯಾಗುತ್ತಾ ಬಂದವು. ಈಗ ಆ ವಿಶಾಲವಾದ ಮನೆಯಲ್ಲಿ ಈಗ ಇರುವಂತಹ ಶ್ರೀಕೃಷ್ಣ ರಾಯರು ತಮ್ಮ ತಾಯಿ ರತ್ನಮ್ಮ ಹಾಗೂ ಹೆಂಡತಿ ಶಾರದೆಯೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ರಾಯರಿಗೂ ಒಬ್ಬನೇ ಮಗ, ಅದು ಕೂಡ ಹರಕೆ ಹಾರೈಕೆಯಿಂದ ಹುಟ್ಟಿದವ. ಊರಿನ ದೇವರಾದ ಮಹಾಲಿಂಗೇಶ್ವರನ ಕೃಪೆಯಿಂದ ಹುಟ್ಟಿದವ. ಶಿವನ ಪ್ರಸಾದದಿಂದ ಹುಟ್ಟಿದ್ದರಿಂದ ಶಿವಪ್ರಸಾದ್ ಎಂದು ಹೆಸರಿಟ್ಟು ಪ್ರೀತಿಯನ್ನೇ ಧಾರೆ ಎರೆದು ಬೆಳೆಸಿದ್ದರು ರಾಯರು ದಂಪತಿಗಳು. ಶಿವಪ್ರಸಾದನಾದರೂ ಬಹಳ ಬುದ್ಧಿವಂತ. ಹಣಕ್ಕೇನೂ ಕೊರತೆಯೇ ಇರಲಿಲ್ಲ. 10ನೆಯ ತರಗತಿಯವರೆಗೆ ತನ್ನೂರಾದ ದೊಡ್ಡೂರಲ್ಲಿಯೇ ಕಲಿತು ನಂತರ ಬೆಂಗಳೂರಿಗೆ ಕಲಿಯಲು ಹೊರಟ. ರಾಯರು ಮಗನ ಆಸೆಗೆ ಅಡ್ಡ ಬರಲಿಲ್ಲ. ಆದರೆ ಶಾರದೆ ಮಾತ್ರ ಬಿಕ್ಕಿ ಬಿಕ್ಕಿ ಅತ್ತರು. ಮಗನತ್ತಿರ ಹೋಗಬೇಡ ಮಗನೇ ಎಂದು ಗೋಗರೆದರು. ಆದರೆ ರಾಯರು ಒಳ್ಳೆ ರೀತಿಯಿಂದ ಕಲಿತಾ ಹೋದ ಶಿವಪ್ರಸಾದನಿಗೆ ಬೇಡ ಅನ್ನಲಿಲ್ಲ. ಹಾಗೆ ಶಿವಪ್ರಸಾದ ಬೇಡ ಬೇಡ ಎಂದರೂ ಕೇಳದೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅಮೇರಿಕಕ್ಕೂ ಹೋದ. ನಂತರ ವರ್ಷಕ್ಕೊಮ್ಮೆ ತಪ್ಪದೆ ಊರಿಗೆ ಬರುತ್ತಿದ್ದ. ತಿಂಗಳುಗಟ್ಟಲೆ ಉಳಿದು ಅಪ್ಪ ಅಮ್ಮ ಅಜ್ಜಿಯೊಟ್ಟಿಗೆ ಖುಷಿಯಿಂದ ಕಾಲ ಕಳೆಯುತ್ತಿದ್ದ. ರಾಯರ ಇಚ್ಛೆಯಂತೆ, ಶಾರದೆಯ ಇಚ್ಛೆಯಂತೆ ಅವರು ಜಾತಕ ನೋಡಿ ಕೂಡಿಸಿದ ಹುಡುಗಿಯನ್ನೇ ಮದುವೆಯಾದ. ಆಗ ಊರಿಡೀ ಸಿಂಗರಿಸಿ ಮದುವೆಯ ಸಂಭ್ರಮವೋ ಸಂಭ್ರಮ ಶಾರದೆ ಮತ್ತು ರಾಯರಿಗೆ.
ಗುರ್ತ ಪರಿಚಯದವರ ಎಲ್ಲರ ಹತ್ತಿರ ಶಿವಪ್ರಸಾದನ ಗುಣವನ್ನು ಹೊಗಳದ ದಿನವಿಲ್ಲ ರಾಯರು. ಮದುವೆಯ ನಂತರ ಶಿವಪ್ರಸಾದ ಊರಿಗೆ ಬರುವುದು ಕಡಿಮೆ ಆಗುತ್ತಾ ಹೋಯಿತು. ಕೆಲಸದ ಒತ್ತಡದ ನಡುವೆ ವಾರಕ್ಕೊಮ್ಮೆ ಬರುತ್ತಿದ್ದ ದೂರವಾಣಿ ಕರೆ ತಿಂಗಳಿಗೋ 2 ತಿಂಗಳಿಗೋ ಒಮ್ಮೆ ಮಾತಾಡುವ ಮಟ್ಟಿಗೆ ಬಂತು. ಇವರೇ ಹುಡುಕಿದ ಸೊಸೆ ಅಮೇರಿಕಾದ ಬದುಕಿಗೆ ಬಹುಬೇಗ ಹೊಂದಿಕೊಂಡು ಬಿಟ್ಟಳು. ಹೀಗೆ ದಿನಗಳು ವರ್ಷಗಳು ಕಳೆಯುತ್ತಾ ಹೋದವು. ಶಿವಪ್ರಸಾದನಿಗೂ 2 ಗಂಡು ಮಕ್ಕಳಾದವು. ಮಕ್ಕಳು ಸಣ್ಣವರೆಂದು ಶಿವಪ್ರಸಾದ್ ಊರಿಗೆ ಬರುವುದು 2-3 ವರ್ಷಕ್ಕೊಮ್ಮೆ ಎಂದಾಯಿತು. ಮಕ್ಕಳಿಗೆ ದೊಡ್ಡೂರಿನ ಹಳ್ಳಿಯಲ್ಲಿ ವ್ಯವಸ್ಥೆಗಳು ಕಡಿಮೆ ಆಗುವುದು ಎಂದು ಸೊಸೆ ಬರುತ್ತಲೇ ಇರಲಿಲ್ಲ. ಹೀಗೆ ಸಮಯ ಕಳೆಯುತ್ತಿತ್ತು. ಆದರೂ ರಾಯರು ಮತ್ತು ಶಾರದೆ ತಮ್ಮ ಮಗನ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ ಮಮಕಾರದಿಂದ ಎಲ್ಲರಲ್ಲಿ ಅವರದ್ದೇ ವಿಷಯ ಮಾತನಾಡುತ್ತಿದ್ದರು. ರಾಯರಿಗೆ ಮತ್ತು ಶಾರದೆಗೆ ತಮ್ಮ ಮೊಮ್ಮಕ್ಕಳು ಊರಿಗೆ ಬರಲಿ ಎಂದು ಆಸೆ. ಹೀಗೆ ಕಾಲ ಉರುಳುತ್ತಿತ್ತು. ದೊಡ್ಡ ಮೊಮ್ಮಗ ಅಲ್ಲಿಯ ಹುಡುಗಿಯನ್ನೇ ಪ್ರೀತಿಸಿ ಮದುವೆಯಾದ ಎಂದು ಶಿವಪ್ರಸಾದ ಫೋನ್ ಮಾಡಿದ. ಆಗ ರಾಯರಿಗೆ ಮತ್ತು ಶಾರದೆಗೆ ದುಃಖ ತಡೆಯಲಾಗಲಿಲ್ಲ. ಮಗ ಸೊಸೆಗೆ, ನೀವು ತಪ್ಪು ಮಾಡಿದಿರಿ, ನಮ್ಮ ದೇಶ ನಮ್ಮ ಮೂಲ ಬಿಟ್ಟು ಹೋದಿರಿ ಎಂದು ಕಣ್ಣೀರು ಸುರಿಸಿದರು. ಆದರೂ ಹುಡುಗಿಯು ಮೂಲ ಕೂಡ ನಮ್ಮ ದೇಶದವರೇ ಎಂದು ಸಮಾಧಾನಪಟ್ಟುಕೊಂಡರು. ನಂತರ ಮೊಮ್ಮಗನಿಗೊಂದು ಮಗು ಆಯಿತು. ಆಗ ಶಾರದೆಗೆ ಮತ್ತು ರಾಯರಿಗೆ ಮನಸ್ಸು ತಡೆಯಲಿಲ್ಲ. ಶಿವಪ್ರಸಾದ ಫೋನ್ ಮಾಡಿದಾಗ ಹೇಳಿಯೇ ಬಿಟ್ಟರು, ಈ ವರ್ಷ ನೀನು ಮೊಮ್ಮಗ ಮತ್ತು ಮರಿಮಗುವನ್ನು ಕರ್ಕೊಂಡು ಬರಲೇಬೇಕು. ನಿನ್ನ ಅಜ್ಜಿ ಹಾಸಿಗೆ ಹಿಡಿದಿದ್ದಾಳೆ. ನನಗೆ ಮತ್ತು ಶಾರದೆಗೂ ವಯಸ್ಸಾಯಿತು. ಇದು ನನ್ನ ಕೊನೆಯ ಆಸೆ ಎಂದು ತಿಳಿ ಎಂದು ಹೇಳುತ್ತಾ ಇರುವಾಗ ಕಣ್ಣಿಂದ ಅಶ್ರುಧಾರೆ ಇಳಿಯುತ್ತಿತ್ತು. ಶಿವಪ್ರಸಾದನಿಗೂ ತಂದೆ ತಾಯಿಯ ಪ್ರೀತಿಗೆ ಮನ ಪರಿತಪಿಸುತ್ತಿತ್ತು. ತನಗೂ ವಯಸ್ಸಾಗ್ತಾ ಬಂತು. ಹೀಗೂ ದೊಡ್ಡೂರಿಗೂ ಬರದೆ 4-5 ವರ್ಷವಾಗಿತ್ತು. ಹಾಗಾಗಿ ಅಜ್ಜನಿಗೂ ಮರಿಮಗನನ್ನು ನೋಡಲು ಆಸೆ ಸಹಜ ಎಂದು ತಿಳಿದ ಅವರು ದೊಡ್ಡೂರಿಗೆ ಹೊರಡುವ ದೊಡ್ಡ ಮನಸ್ಸು ಮಾಡಿಯೇ ಬಿಟ್ಟರು. ಇಲ್ಲಿ ಶಾರದೆಗೋ ರಾಯರಿಗಿಂತ ಸಂಭ್ರಮ. ಶಾರದೆ ಮೆಲ್ಲನೆ ರಾಯರ ಬಳಿ ಹೇಳಿದಳು, ಹೇಗೂ ಮರಿಮಗ ಬರುತ್ತಿದ್ದಾನೆ, ಮೊಮ್ಮಕ್ಕಳ ಮದುವೆ ಕೂಡ ಅಲ್ಲಿಯೇ ಆಗಿದೆ. ಹಾಗಾಗಿ ಮಗುವಿಗೆ ಚಿನ್ನದ ತೊಟ್ಟಿಲಲ್ಲಿ ಮಲಗಿಸಿ ಊರಿಡೀ ಊಟ ಹಾಕಿಸಿ ಪೂಜೆ ಹವನ ಎಲ್ಲ ಮಾಡಿಸೋಣ. ನಮಗೆ ಇನ್ನೇತಕ್ಕೆ ಇಷ್ಟು ಹಣ ಸಂಪತ್ತು ಎಂದೇ ಬಿಟ್ಟಳು. ರಾಯರಿಗೋ ತನ್ನ ಮನದಲ್ಲಿ ಇದ್ದಿದ್ದನ್ನೇ ತನ್ನ ಮನದನ್ನೇ ಶಾರದೆ ನುಡಿದಳಲ್ಲ ಎಂದು ಮುದಗೊಂಡರು. ಅಂದಿನಿಂದ ಶುರುವಾಯಿತು ಸಂಭ್ರಮ. ಮಗ ಶಿವಪ್ರಸಾದ ಮತ್ತು ಸೊಸೆ ಚಂದ್ರಾವತಿ ಮೊದಲೇ ಬರುವುದು, ನಂತರ 15 ದಿನಕ್ಕೆ ಉಳಿದವರು ಬರುವುದು ಎಂದು ವಿಮಾನದ ಟಿಕೆಟ್ ಕೂಡ ಆಯಿತು. ಇಡೀ ಊರಿಗೆಲ್ಲ ಆಮಂತ್ರಣ ನೀಡಿದರು ರಾಯರು. ಊರಲ್ಲಿರುವ ಪರ ಊರಿನ ಸಂಬಂಧಗಳಿಗೆಲ್ಲರಿಗೂ ಆಮಂತ್ರಣ ಕಳಿಸಿದರು ರಾಯರು ದಂಪತಿಗಳು. ಸುಣ್ಣ ಬಣ್ಣಗಳಿಂದ ಮನೆ ಸಿಂಗಾರಗೊಂಡಿತು. ರಾಯರು ಮತ್ತು ಶಾರದೆಯ ಸಂಭ್ರಮ ಮುಗಿಲು ಮುಟ್ಟಿತ್ತು. ಆ ದಿನ ಬಂದೇ ಬಿಟ್ಟಿತ್ತು. ಇನ್ನೇನು ಮಗ ಶಿವಪ್ರಸಾದ ಸೊಸೆ ಚಂದ್ರಾವತಿ ಬರಲು 4 ದಿನಗಳಿರುವಾಗ ಯುದ್ಧದ ಕಾರ್ಮೋಡ ಶುರುವಾಗಿತ್ತು. ದೊಡ್ಡೂರಲ್ಲಿ ಮಳೆಗಾಲವೂ ಪ್ರಾರಂಭವಾಗಿತ್ತು. ರಾಯರಿಗೆ ಮನಸ್ಸಿನಲ್ಲೇ ಆತಂಕ. ಈ ಅಮೇರಿಕಾ ದೇಶದ ಹಪಾಹಪಿತನ ಪ್ರಪಂಚಕ್ಕೆ ಆತಂಕ ಎನ್ನುತ್ತಿದ್ದರು. ಆದರೂ ಈಗ ಯುದ್ಧಗಳು ಆಗಲು ಪ್ರಪಂಚದ ಉಳಿದ ದೇಶಗಳು ಬಿಡುವುದಿಲ್ಲ ಎಂದು ತಮ್ಮಲ್ಲಿಯೇ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದರು. ವಿಧಿಲಿಖಿತ ಬೇರೆಯೇ ಇತ್ತು. ಶಿವಪ್ರಸಾದ ಮತ್ತು ಚಂದ್ರಾವತಿ ಹೊರಟ ವಿಮಾನವನ್ನು ಯುದ್ಧ ವಿಮಾನ ಹೊಡೆದು ಉರುಳಿಸಿತು. ರಾಯರು ಮತ್ತು ಶಾರದೆ ಕುಸಿದು ಹೋದರು. ಮೊಮ್ಮಗ ಮಾತ್ರ ಬಂದ. ಶಿವಪ್ರಸಾದ ಮತ್ತು ಚಂದ್ರಾವತಿಯ ಅಳಿದುಳಿದ ಸುಟ್ಟು ಕರಕಲಾದ ದೇಹದ ತುಂಡಿನ ಅಂತ್ಯಕ್ರಿಯೆ ಮಾಡಿದ. ರಾಯರು ಮಾತ್ರ ಆಕಾಶ ನೋಡುತ್ತಾ ಕುಳಿತು ಬಿಟ್ಟರು. ಶಾರದೆ ಮಾತ್ರ ಚಿನ್ನದ ತೊಟ್ಟಿಲ ಮುಂದೆ ಕಣ್ಣೀರು ಹಾಕುತ್ತಲೇ ಇದ್ದಾಳೆ. ಯುದ್ಧ ಎಂಬ ಮಾನವನ ಅತಿಯಾಸೆಗೆ ಶಾಪ ಹಾಕುತ್ತಾ. ಈ ಸ್ವರಚಿತ ಕಥಾಸರಣಿಯನ್ನು ಈವರೆಗೆ ಕೇಳಿದಂತಹ ತಮಗೆಲ್ಲರಿಗೂ ಹೃದಯಾಂತರಾಳದ ಧನ್ಯವಾದಗಳು. ಪ್ರಿಯ ಕೇಳುಗರೆ,
ಇದುವರೆಗೆ ಸಾಹಿತ್ಯಾಸಕ್ತರಾದ ಜ್ಯೋತಿ ಕೃಷ್ಣ ಹೆಬ್ಬಾರ್ ಸಗ್ರಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.